ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈಗ ಹೋದಲ್ ಬಂದಲ್ಲೆಲ್ಲ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಕದನ. ಇದು ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಸಿದ್ದು ಬಣಕ್ಕ ಅಥವಾ ಡಿಕೆ ಶಿವಕುಮಾರ್ ಬಣಕ್ಕ? ಸಿಎಂ ಡಿಸಿಎಂ ಫೈಟ್ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಫೈಟ್ ಕೂಡ ಜೋರಾಗ್ತಾ ಇದೆ. ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಅದು ಇಂದು ಬೆಳಿಗ್ಗೆ 11 ಗಂಟೆಗೆ ಈ ಪದಾಧಿಕಾರಿಗಳ ಸಭೆಯನ್ನ ನಡೆಸಲಾಗುತ್ತೆ. 190 ಪದಾಧಿಕಾರಿಗಳಿಗೆ ಬುಲಾವನ್ನ ನೀಡಿದ್ದಾರೆ ಈಗಾಗಲೇ ಡಿಕೆ ಶಿವಕುಮಾರ್. ಪದಾಧಿಕಾರಿಗಳ ಸಭೆ ಬಳಿಕ ಡಿಕೆ ಶಿವಕುಮಾರ್ ಸಣ್ಣದೊಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳ್ತಾರೆ ಹಾಗಾದ್ರೆ ಎನ್ನುವಂಥದ್ದು ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತ ವಿಷಯ. ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಸಿಎಂ ಪಟ್ಟದ ವಿಚಾರಕ್ಕೆ ರಾಜ್ಯದಲ್ಲಿ ಯಾವೆಲ್ಲ ನಾಯಕರು ಮಾತಾಡಿದ್ರು, ಸ್ವಾಮೀಜಿ ಏನ್ ಹೇಳಿದ್ರು, ಎಲ್ಲವನ್ನು ಕೂಡ ದಿನನಿತ್ಯ ನೋಡ್ತಾ ಇದ್ವಿ. ಈಗ ಶುರುವಾಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಕೊಡಬೇಕು? ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ, ಹಾಗೆ 11 ಗಂಟೆಗೆ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ, ಬುಲಾವ್ ಕೂಡ ನೀಡಿರುವಂತದ್ದು ಪದಾಧಿಕಾರಿಗಳಿಗೆ. ಇಲ್ಲಿ ಏನೆಲ್ಲ ಆಗುತ್ತೆ, ಏನಾಗ್ತಾ ಇದೆ ಸದ್ಯ ಈಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ? ಈ ಒಂದು ಮೀಟಿಂಗ್ ಪೂರ್ವ ನಿಯೋಜಿತ ಆದ್ರೂ ಕೂಡ ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಈ ಒಂದು ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ ಒಂದು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಯಾವ ರೀತಿಯಾದಂತಹ ಮೆಸೇಜ್ ಅನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಹೇಗಿರ್ಬೇಕು ಮತ್ತು ಮುಂದೆ ನಾನು ಇರದೇ ಇದ್ರು ಕೂಡ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮೆಸೇಜ್ ಅನ್ನ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಇವತ್ತಿನ ಸಭೆಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪದಾಧಿಕಾರಿಗಳ ಸಭೆ ಪೂರ್ವ ನಿಯೋಜಿತ ಆದ್ರೂ ಕೂಡ ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪದಾಧಿಕಾರಿಗಳಿಗೆ ಕೊಡ್ತಾರೆ, ನಾನು ಇನ್ನಷ್ಟು ದಿನ ಮುಂದುವರಿತೇನೆ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೊಡಬಹುದು, ಅಥವಾ ನಾನು ಶೀಘ್ರದಲ್ಲೇ ಇಳಿದ್ರು ಕೂಡ ನೀವು ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ಬೇಕು ಮತ್ತು ಯಾವ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಿಗೆ ಸಹಕಾರವನ್ನು ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕೊಡೋರಿದ್ದಾರೆ. ಆ ಬಳಿಕ ಒಂದು ಪತ್ರಿಕಾಗೋಷ್ಠಿ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಮುಂದೆ ಯಾವ ರೀತಿಯಾಗಿ ಈ ಒಂದು ಅಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಕುತೂಹಲಕ್ಕೆ ಈ ಒಂದು ಸಭೆ ಕಾರಣ ಆಗುತ್ತೆ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳ ಫ್ಯಾಮಿಲಿ ಕೈಚಳಕ ಕಾರಲ್ಲಿ ಬರ್ತಾರೆ. ಇವರು ಪಾಟ್ಗಳನ್ನ ಎಗರಿಸ್ತಾರೆ, ಕುಟುಂಬ ಸಮೇತ ಬಂದು ಪಾಟನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಎಂತ ಫ್ಯಾಮಿಲಿ ನೋಡಿ, ಅಬ್ಬಬ್ಬಬ್ಬಾ. ನೇರವಾಗಿ ಕಾರ್ ತಗೊಂಡು ಬರ್ತಾರೆ, ಮನೆ ಎದುರುಗಡೆ ನಿಲ್ಲಿಸ್ತಾರೆ, ಒಳ್ಳೆ ಚೆನ್ನಾಗಿ ಪಾಪ ಕಷ್ಟಪಟ್ಟು ಹೂಗೋ ಮತ್ತೊಂದು ಮಗದೊಂದು ಅಂತ ಪಾಟ್ಗಳನ್ನ ಹಾಕಿ ಇಡ್ತಾರೆ. ಪಾಪ ಅದನ್ನ ಎಗರಿಸ್ಕೊಂಡು ಹೋಗ್ತಾರೆ ಕಾರಲ್ಲಿ ಬಂದು. ಅದು ಯಾರು? ಕುಟುಂಬ ಸಮೇತರಾಗಿ ಬರ್ತಾರೆ, ಪಾಟ್ ಕಳ್ಳತನ ಮಾಡ್ತಾ ಇದ್ದಾರೆ. ಇದು ಸಿಲಿಕಾನ್ ಸಿಟಿಯಲ್ಲಿ ಕಂಡು ಬಂದಂತ ದೃಶ್ಯ. ಇದು CCTVಯಲ್ಲಿ ಈಗ ಖತಾರ್ನ ಕುಟುಂಬದ ಕೈಚಳಕ ಕೂಡ ಸೆರೆಯಾಗಿದೆ. ಹೋಟೆಲ್ ಮುಂದೆ ಶೋಕಿಗಾಗಿ ಇರಿಸಿರುವಂತಹ ಪಾಟ್ಗಳನ್ನ ಕಳವು ಮಾಡ್ತಾ ಇದ್ದಾರೆ. ಇವಾಗ ಟ್ವಿಟರ್ನಲ್ಲಿ ಅಂದರೆ ಎಕ್ಸ್ ಖಾತೆಯಲ್ಲಿ ಈ ದೃಶ್ಯವನ್ನು ಕೂಡ ಹೋಟೆಲ್ನ ಮಾಲೀಕ ಹಂಚಿಕೊಂಡಿದ್ದಾರೆ. CCTV ದೃಶ್ಯವನ್ನು ಆಧರಿಸಿ ಘಟನೆ ಎಲ್ಲಾಗಿರೋದು, ಯಾವಾಗ ಆಗಿರೋದು ಅಂತ ಮಾಹಿತಿಯನ್ನು ಈಗಾಗಲೇ ಪೊಲೀಸ್ನವರು ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಕಳ್ಳ ಫ್ಯಾಮಿಲಿ ಇದು ಕಾರ್ನಲ್ಲಿ ಬರೋದು, ಹೋಟೆಲ್ ಮುಂದೆ ಚೆನ್ನಾಗಿರ್ತಾರೆ, ಆ ಪಾಟನ್ನು ಇಡ್ತಾರೆ ಹೂಗಳನ್ನು. ಪಾಪ ಒಂದು ಹೋಟೆಲ್ ಒಳ್ಳೆ ಚೆನ್ನಾಗಿ ನೋಡಬೇಕು ಕಾಣಬೇಕು ಎನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಬರಬೇಕು, ಚೆನ್ನಾಗಿ ಕಾಣಬೇಕು ಅಂತ ಈಗ ಇಟ್ಟಿರ್ತಾರೆ. ಆದರೆ ಈ ಫ್ಯಾಮಿಲಿ ಬಂದ್ಕೊಂಡು ಅದನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾರೆ. ಎಂತೆಂಥ ಫ್ಯಾಮಿಲಿಯವ್ರು ಇರ್ತಾರೆ ನೋಡಿ. ಮೆಲ್ಲಗೆ ಬಂದು ಕಳ್ಳ ಬೆಕ್ಕಿನಾಗೆ ಬಂದು ಆ ಪಾಟನ್ನು ಯಾವ ರೀತಿಯಾಗಿ ಎಗರಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಡೀ ಫ್ಯಾಮಿಲಿ ಕಳ್ತನ ಮಾಡೋ ಫ್ಯಾಮಿಲಿ ಇದು. ಕಾರಲ್ಲಿ ಬರ್ತಾರೆ, ನೋಡಿದ್ರೆ ಗ್ರಾಹಕರಂತ ಅನ್ಕೋಬೇಕು, ಬಂದು ಹೋಟೆಲ್ ಮುಂದೆ ನಿಲ್ಲಿಸ್ತಾರೆ. ಇವರು ಮಾಡೋದು ಐನಾತಿ ಕೆಲಸ ನೋಡಿ. ಕಾರನ್ನು ಅಲ್ಲೇ ಪಕ್ಕದಲ್ಲಿ ಇಡ್ತಾರೆ, ಡೋರ್ ಓಪನ್ ಮಾಡ್ತಾರೆ, ಡೋರ್ ಓಪನ್ ಮಾಡಿಬಿಟ್ಟು ಅಲ್ಲಿರುವಂಥ ಪಾಟು ಎತ್ಕೊಂಡು ಹೋಗ್ತಾರೆ ಮೆಲ್ಲ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿಗೆ ಉದ್ಯೋಗ ಅರಸಿ ಲಕ್ಷಾಂತರ ಜನ ಬರ್ತಾರೆ, ಆದರೆ ನಮ್ಮ ರಾಜಧಾನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಬದಲಿಗೆ ಬೇರೆ ರಾಜ್ಯದವರಿಗೆ ಮಣೆ ಹಾಕಲಾಗ್ತಿದೆ ಅನ್ನೋ ಆರೋಪವಿದೆ. ಇದರಿಂದಾಗಿ ಕೆರಳಿರುವಂತಹ ಕರವೇ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ.
ವಾಲ್ಮೀಕಿ ನಿಗಮದ ಹಗರಣ ವಿಪಕ್ಷದ ಕೈಗೆ ಅಸ್ತ್ರವಾಗಿದೆ. ಸಿಎಂ ಅವರ ಅಣತಿ ಇಲ್ಲದೆ ಹುಲ್ಲುಕಡಿ ಕೂಡ ಅಲ್ಲಾಡೋದಿಲ್ಲ. ಸಿಎಂ ಏನ್ ಹೆಬ್ಬೆಟ್ಟ, ಫೈನಾನ್ಸ್ ಮಿನಿಸ್ಟರ, ಅನಕ್ಷರಸ್ಥರ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅತ್ಯಂತ ಮೇಧಾವಿ. ಮೈಸೂರು ಮೋಡಾದಲ್ಲಿ ಸಿಎಂ ಕೃಪಾಕಟಾಕ್ಷ ಇಲ್ಲದೆ ಹಗರಣ ನಡೆಯಲು ಸಾಧ್ಯವೇ? ಒಂದ್ ವೇಳೆ ಸಾಧ್ಯ ಆದ್ರೆ ಸಿದ್ದರಾಮಯ್ಯ ದುರ್ಬಲ ಸಿಎಂ, ಗೊತ್ತಿದ್ರು ಕೂಡ ಮಾಡಿದ್ರೆ ಭ್ರಷ್ಟಾಚಾರಿ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಇನ್ನು ತಾಂತ್ರಿಕವಾಗಿ ಸರ್ಕಾರ ಸೇಫ್ ಆಗಿದೆ, ಆತ್ಮವಿಶ್ವಾಸದಲ್ಲಿ ಸರ್ಕಾರ ವೀಕ್ ಆಗಿದೆ ಅಂತ ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಏನು ನಡೆದಿದೆ, ಈ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣದ ಲೂಟಿ ಏನು ನಡೆದಿದೆ, ಅದಕ್ಕೆ ಹೋರಾಟವನ್ನು ಯಾವಾಗ ಕೈಗೆತ್ಕೊಂಡ್ವಿ. ಇಲ್ಲಿ ಮೈಸೂರಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಮತ್ತು ರಘು ಕೌಟಿಲ್ಯಾರವರು